ಮದ್ಯಪ್ರಿಯರು ಒಂದು ಪೆಗ್ ಎಣ್ಣೆ ಹೀರೋಣ, ಬಿಯರ್ ಹಿಡಿದು ಚಿಯರ್ಸ್ ಅನ್ನೋಣ ಅಂತ ಅನ್ನೋಕ್ಕೂ ಮುನ್ನ ಈ ಸ್ಟೋರಿಯನ್ನ ನೋಡಬೇಕು. ಅವಧಿ ಮೀರಿದ ಮದ್ಯವನ್ನ ಮಾರ್ತಾ ಇರೋ ದಂಧೆ ಬಯಲಾಗಿದೆ. ಸರ್ಕಾರಿ ಅಧಿಕಾರಿ ಮನೆಯಲ್ಲೇ ಕೇಸ್ ಗಟ್ಟಲೆ ಎಣ್ಣೆ ಪತ್ತೆಯಾಗಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ. ವೆರೈಟಿ ಬ್ರ್ಯಾಂಡ್ ವಿಸ್ಕಿ, ಕೇಸ್ ಗಟ್ಟಲೆ ಬಿಯರ್, ಬಾಕ್ಸ್ ನಲ್ಲಿ ತುಂಬಿರೋ ವೋಡ್ಕಾ ಇವ್ಯಾವೋ ಸೇಲ್ ಮಾಡೋದಕ್ಕಿಟ್ಟಿರೋ ಎಣ್ಣೆ ಅಲ್ಲ. ಸರ್ಕಾರಿ ಅಧಿಕಾರಿ ಮನೆಯಲ್ಲಿ ಸೀಸ್ ಆಗಿರೋ ಅವಧಿ ಮೀರಿದ ಮದ್ಯ. ಅಧಿಕಾರಿಗಳಿಂದಲೇ ಅವಧಿ ಮೀರಿದ ಮದ್ಯ ಸೇಲ್. 20 ಬಾಕ್ಸ್ ಎಣ್ಣೆ ಸೀಸ್, ಸರ್ಕಾರಿ ಅಧಿಕಾರಿ ವಶಕ್ಕೆ. ಫೋಟೋದಲ್ಲಿರೋ ಈತ ಸುರೇಶ್, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಕರ್ನಾಟಕ ರಾಜ್ಯ ಪಾನೀಯ ನಿಗಮದ ಸೂಪರ್ವೈಸರ್. ಅವಧಿ ಮೀರಿದ 640 ಬಾಕ್ಸ್ ಮದ್ಯವನ್ನ ಅರ್ಚಕರ ಹಳ್ಳಿ ಬಳಿ ಇರುವ ರಾಜ್ಯ ಪಾನೀಯ ನಿಗಮದ ಗೋಡೌನ್ನಲ್ಲಿ ಸಂಗ್ರಹಿಸಿಡಲಾಗಿತ್ತು. ಅಬಕಾರಿ ಡಿಸಿ ಎಕ್ಸ್ಪೈರಿ ಆಗಿದ್ದ ಮದ್ಯವನ್ನ ನಾಶಪಡಿಸಲು ಸೂಚಿಸಿದ್ರು. ಆದರೆ ಗೋದಾಮಿನ ಸಿಸಿ ಕ್ಯಾಮೆರಾ ಆಫ್ ಮಾಡಿ 20 ಬಾಕ್ಸ್ ಮದ್ಯವನ್ನ ಸೂಪರ್ವೈಸರ್ ಸುರೇಶ್ ತಮ್ಮ ಮನೆಯಲ್ಲಿ ಸ್ಟಾಕ್ ಮಾಡಿಟ್ಟಿದ್ರು. ಮದ್ಯದ ಬಾಟ್ಲಿ ಡೇಟ್ ಬದಲಾಯಿಸಿ ಗ್ರಾಮೀಣ ಭಾಗದಲ್ಲಿ ಮಾರಲು ಪ್ಲಾನ್ ಮಾಡಿದ್ರು. ಇದೀಗ ಈ ಜಾಲವನ್ನ ಐಜೂರು ಪೊಲೀಸರು ಭೇದಿಸಿದ್ದಾರೆ. ಮನೆ ಗೋಡೌನ್ ಹತ್ರ ಅಕ್ರಮವಾಗಿ ಬೀರ್ ಬಾಟಲ್ಗಳನ್ನ ದಾಸ್ತಾನು ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಅದನ್ನು ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಒಂದು 20 ಕೇಸ್ಗಳಷ್ಟು ಬೀರ್ ಬಾಟ್ಲುಗಳು ದೊರೆಯುತ್ತೆ. ಅವೆಲ್ಲ ಎಕ್ಸ್ಪೈರ್ ಆಗಿರೋದು ಕಂಡು ಬರುತ್ತಿದೆ. ಯುಪಿ ಸ್ಟ್ರಾಂಗ್ ಬಿಯರ್, ಕಿಂಗ್ ಫಿಶರ್, ಅಲ್ಟ್ರಾ ಕಿಂಗ್ ಫಿಶರ್ ಸ್ಟ್ರಾಂಗ್, ಮ್ಯಾಜಿಕ್ ಮೂಮೆಂಟ್ ವೋಡ್ಕಾ ಸೇರಿ ಹಲವು ಬ್ರ್ಯಾಂಡ್ಗಳ ಅವಧಿ ಮುಗಿದು ಹೋಗಿದೆ. 3-4 ತಿಂಗಳ ಹಿಂದೆ ಎಕ್ಸ್ಪೈರ್ ಆಗಿದೆ. ಈ ಮದ್ಯವನ್ನ ಅಕ್ರಮವಾಗಿ ಮಾರಲು ಖದೀಮರು ಸ್ಕೆಚ್ ಹಾಕಿದ್ರು. ಈ ದಂಧೆಯಲ್ಲಿ ಗೋಡೌನ್ ಸಿಬ್ಬಂದಿ ಶಾಮೀಲಾಗಿರುವ ಅನುಮಾನ ಇದೆ. ಪೊಲೀಸರು ಸೂಪರ್ವೈಸರ್ ಸುರೇಶ್ನ ಬಂಧಿಸಿದ್ದು ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಈ ಎಕ್ಸ್ಪೈರ್ ಬಾಟ್ಲುಗಳ ಮೇಲೆ ರೀಫ್ರ್ಯಾಂಕಿಂಗ್ ಮಾಡಿ ಅದನ್ನು ಚೇಂಜ್ ಮಾಡಿ ಎಕ್ಸ್ಪೈರಿ ಡೇಟನ್ನು ಮತ್ತೆ ಮಾರುಕಟ್ಟೆಗೆ ಬಿಡುವಂತಹ ಒಂದು ಜಾಲದ ಬಗ್ಗೆ ನಮಗೆ ಗೊತ್ತಾಗಿದೆ. ಇದರಲ್ಲಿ ಒಬ್ಬನ ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದ್ದೀವಿ ಹಾಗೂ ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಹಣದಾಸೆಗೆ ಎಕ್ಸ್ಪೈರ್ ಆಗಿರೋ ಮದ್ಯ ಸೇಲ್ ಮಾಡೋ ದಂಧೆ ಬಯಲಾಗಿದೆ. ಮದ್ಯಪ್ರಿಯರ ಆರೋಗ್ಯದ ಜೊತೆ ಚೆಲ್ಲಾಟ ಆಡೋ ಖದೀಮರ ಕರಾಳ ಮುಖ ಕಳಚಿದೆ. ಇದರ ಹಿಂದೆ ದೊಡ್ಡವರ ಕೈವಾಡ ಇದೆಯಾ ಅನ್ನೋದನ್ನ ಪೊಲೀಸರು ಕೆದಕ್ತಿದ್ದಾರೆ. ಪ್ರಶಾಂತ್ ಹುಲಿಕೆರೆ, ಟಿವಿ9 ರಾಮನಗರ.